ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ನೆಕ್ಸ್ಟ್ ಇವತ್ತು ಹೊಸದು ಮತ್ತೆ ಯಾವೊಂದು ಆರ್ಗನೈಸೇಷನ್ ತಗೊಂಬಂದಿವಪ್ಪ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್. ಓಕೆನಾ. ಈ ಹಿಂದಿನ ಕ್ಲಾಸ್ ಒಳಗಡೆ ನಾವು IMF ನ ಡಿಸ್ಕಷನ್ ಮಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ UNO ನ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಅದೇ ಸಾಲಿನಲ್ಲಿ ಇವತ್ತು ನೋಡ್ರಿ ವರ್ಲ್ಡ್ ಬ್ಯಾಂಕ್. ಓಕೆನಾ. ಅಂದ್ರೆ ವಿಶ್ವ ಬ್ಯಾಂಕ್ ಯಾಕೆ ಸ್ಥಾಪನೆ ಆಯ್ತು. ಓಕೆನಾ. ಫಸ್ಟ್ ನಾವು ಬೇಕಾಗಿರೋದೇನಪ್ಪಾ ಅಂತಂದ್ರೆ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗೋದಕ್ಕೆ ಏನ್ ರೀಸನ್ ಅಪ್ಪ, ಹೌದಲ್ರಿ? ಬೇಕಲ್ರಿ ಮತ್ತೆ ರೀಸನ್. ಓಕೆ ನೋಡಿ, ಒಂದು ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗ್ಬೇಕಪ್ಪ ಅಂತಂದ್ರೆ ನಮಗೆ ಏನಾಯ್ತ್ರಪ್ಪ ಅಂತಂದ್ರೆ 1939 ಮತ್ತೆ 45 ಎರಡನೇ ಮಹಾಯುದ್ಧ ಆಯ್ತು. ಎರಡನೇ ಮಹಾಯುದ್ಧ ಆದ್ರಿಂದ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಹಲವಾರು ರಾಷ್ಟ್ರಗಳಿಗೆ ಏನಾಯ್ತು, ತೊಂದರೆಗಳಾಯ್ತು. ಅದು ಆರ್ಥಿಕ ತೊಂದರೆ ಆಗಿರ್ಬೋದು, ಆರೋಗ್ಯ ತೊಂದರೆ ಆಗಿರ್ಬೋದು, ಹೌದಾ, ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ತೊಂದರೆಗಳಾಗಿರ್ಬೋದು, ಹಲವಾರು ಏನಾಯ್ತು ಅಲ್ಲಿ ಇಂಪ್ಯಾಕ್ಟ್ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ನ ಸ್ಥಾಪನೆ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಆ ಒಂದು ಎಲ್ಲಾ ತೊಂದರೆಗಳನ್ನ ಏನ್ ಮಾಡ್ಬೇಕು, ನಿವಾರಣೆ ಮಾಡಿ ಮತ್ತು ಹೊಸ ಒಂದು ಜಗತ್ತನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ತಗೊಂಡ್ಬಂದ್ರ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ನ ತಗೊಂಡ್ಬಂದ್ರು. ಅರ್ಥ ಆಯ್ತಲ್ರಿ? ಯಾತಕ್ಕೋಸ್ಕರಪ್ಪ ಅಂದ್ರೆ ಎಲ್ಲಾ ಜಗತ್ತಿನ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಗಳಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಎಲ್ಲ ಏನಾಗಿರುತ್ತೆ, ನಾಶ ಆಗಿತ್ತು. ಅದನ್ನ ಮತ್ತೆ ಒಳ್ಳೆ ಪುನಃ ಚೇತರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ತಗೊಂಡು ಕಾಶಿ ಯಾವ್ದು ಬಂತ್ರಿ, ವರ್ಲ್ಡ್ ಬ್ಯಾಂಕ್ ಬಂತು. ಓಕೆನಾ. ನೋಡಿ ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತು ನೋಡಿ. ಎಸ್ಟಾಬ್ಲಿಷ್ಮೆಂಟ್ 29 ಡಿಸೆಂಬರ್ 1945. ಹೌದಾ, 1945 ಡಿಸೆಂಬರ್ 27ರಂದು ಸ್ಥಾಪನೆ ಆಯ್ತು. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಐತಿ ನೋಡ್ರಿ, ವಾಷಿಂಗ್ಟನ್ DC. ವಾಷಿಂಗ್ಟನ್ DC ಅಂತಂದ್ರೆ USA, ಅಮೆರಿಕದೊಳಗಡೆ ಐತಿ. ಹೌದಾ, ಅಮೆರಿಕದ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳ್ರಿ, ವಾಷಿಂಗ್ಟನ್ DC. ಮತ್ತೆ ನ್ಯೂಯಾರ್ಕ್ ಅಂದ್ಬಿಟ್ರಿ ನೀವು ಮತ್ತೆ. ಹೌದಾ, ಅದು ಏನಪ್ಪಾ ಅಂತಂದ್ರೆ ಮೇನ್ ಸಿಟಿಗಳು. ಹೌದಾ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಮುಂಬೈ, ಬೆಂಗಳೂರು, ಹೌದಾ, ಚೆನ್ನೈ, ಇವೆಲ್ಲ ಹೆಂಗ ಮೇನ್ ಸಿಟಿಗಳು, ಬಟ್ ನಾಟ್ ಕ್ಯಾಪಿಟಲ್ ಸಿಟಿ. ಅದ್ರಂಗೈತಿ ಅವು. ಹೌದಾ, ನ್ಯೂಯಾರ್ಕ್ಸ್, ಹೌದಾ, ಕ್ಯಾಲಿಫೋರ್ನಿಯಾ, ಇವೆಲ್ಲ ಇರ್ತಾವ. ಓಕೆನಾ. ಇದೇನ್ರಿ ವಾಷಿಂಗ್ಟನ್ DC ಏನಪ್ಪಾ, USA ದ ಕ್ಯಾಪಿಟಲ್ ಸಿಟಿ. ನೋಡ್ರಿ, ಇದು ಫಾರ್ಮೇಶನ್ ಯಾಕಾಯ್ತಪ್ಪ ಅಂತಂದ್ರೆ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂತ ಯಾರೇ 2 ಕ್ಲಾಸ್ ಒಳಗೆ ಸಮೇತ ಹೇಳ್ಕೊಂಡು ಬರಾಕಂತ ನೆನ್ಪಿಟ್ಟಾರೆ. 1944 ಒಳಗಡೆ ಇದೇನಾಗತ್ತ, ಕಾನ್ಫರೆನ್ಸ್ ಆಗತ್ತಾ. ಹೌದಾ, ಇದರ ಮೂಲಕ ಏನಾಗ್ತಾವ್ರಿ, ಒಂದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಆಮೇಲೆ IMF. ನಾನು ಓದ್ ಕ್ಲಾಸ್ ಒಳಗಡೆ ಹೇಳಿದ್ದೆ, ಇವೇನ್ ಹೇಳ್ರಿ, ಬ್ರಿಟನ್ ವುಡ್ಸ್ ನ ಟ್ವಿನ್ಸ್ ಅಂತ ಹೇಳ್ತಾರೆ ಅಂತ. ಹೌದಾ, ಯಾಕಂತಂದ್ರೆ ಈ ಒಂದು ಕಾನ್ಫರೆನ್ಸ್ ಮೂಲಕ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಏನಾದ್ರು ಸ್ಥಾಪನೆಗೆ ಕಾರಣಗಳಾದವು. ನೋಡ್ರಿ ಎಷ್ಟು ಮೆಂಬರ್ಗಳದಾರ. ಸೊ ಇಲ್ಲಿ ನೋಡ್ರಿ ಮತ್ತೆ ಒಂದು ರೀಸನ್ ಕೊಡ್ತೀನಿ. ಈಗ UNO ದಲ್ಲಿ 193 ರಾಷ್ಟ್ರಗಳಿದ್ವು. ಹೌದಾ, IMF ಒಳಗಡೆ ಎಷ್ಟು ದೂರಿ, 191 ರಾಷ್ಟ್ರಗಳಿದ್ವು. ಈಗ ಎಷ್ಟದವ್ರಿ, ಇದು ವರ್ಲ್ಡ್ ಬ್ಯಾಂಕ್ ಒಳಗಡೆ 189 ರಾಷ್ಟ್ರಗಳವ. ಆದ್ರೆ ಇಲ್ಲಿ ಫೈಂಡಿಂಗ್ ಕಂಟ್ರೀಸ್ ಎಷ್ಟಿದ್ರಿ, ಫಾರ್ ದ ಫಸ್ಟ್ ಟೈಮ್ ಅಂದ್ರೆ 1945 ಯಾವೆಲ್ಲ ರಾಷ್ಟ್ರಗಳು ಕೂಡಿ ಮತ್ತೆ ಎಷ್ಟು ರಾಷ್ಟ್ರಗಳು ಕೂಡಿ ಈ ಒಂದು ಸಂಘಟನೆ ಜಾರಿಗೆ ಬಂತಪ್ಪ ಅಂತಂದಾಗ 44 ರಾಷ್ಟ್ರಗಳಿದ್ದವ್ರಿ. ಓಕೆನಾ, ಅರ್ಥ ಆಯ್ತಲ್ರಿ? 44 ಕಂಟ್ರೀಸ್. ನೆಕ್ಸ್ಟ್ ನೋಡ್ರಿ, ಪ್ರೆಸಿಡೆಂಟ್, ಇದ್ರ ಅಧ್ಯಕ್ಷರು ಯಾರದಾರ್ರಿ, ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷರು ಯಾರದಾರಪ್ಪ ಅಂತಂದ್ರೆ ಅಜಯ್ ಬಂಗಾ ಅವ್ರ ಅದಾರ. ಓಕೆನಾ. ನೋಡ್ರಿ, ಅಜಯ್ ಬಂಗಾ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತಾ, ಇವ್ರು ಇಂಡಿಯನ್ಸು ಮತ್ತೆ ಬೇರೆ ದೇಶದವರು ಅಂತ. ನೋಡ್ರಿ ಅಜಯ್ ಬಂಗಾ. ಓಕೆನಾ. ಇವರು ಯಾರು, ಇಂಡಿಯನ್ಸ್ ಅಂತಂದ್ರೆ ಇವರು ಅಮೆರಿಕದಲ್ಲಿ ಜನಿಸಿರ್ತಕ್ಕಂತ ಇಂಡಿಯನ್ಸ್. ಓಕೆನಾ. ಇದು ನೋಡ್ರಿ, ಇದ್ರಾಗ ಮೇನ್ ನೋಡಪ್ಪ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಲ್ಲಿ ನಾವೆಲ್ಲ ಇಲ್ಲಿ ಫ್ಯಾಕ್ಚುಯಲ್ ಗಳನ್ನ ನೋಡಿದ್ವಿ. ಈಗ ನೋಡ್ರಿ ಮೇನ್ ಅಬ್ಜೆಕ್ಟಿವ್ಸ್ ನಾನು ಅವಾಗಲೇ ಹೇಳಿದ ಇಂಟ್ರಡಕ್ಷನ್ ಒಳಗಡೆ. ಹೌದಾ, ಇದು ಯಾಕೆ ಸ್ಥಾಪನೆ ಆಯ್ತು ಅಂತ ನೋಡ್ರಿ. ಅದ್ರ ಮೇನ್ ಉದ್ದೇಶಗಳು ರಿಸ್ಯೂಡ್ ಪಾವರ್ಟಿ, ಇನ್ನು ಬಡತನವನ್ನ ಏನ್ ಮಾಡ್ಬೇಕ್ರಿ, ಬಡತನವನ್ನ ಕಡಿಮೆ ಮಾಡ್ಬೇಕು ಮತ್ತು ಮುಕ್ತ ಮಾಡ್ಬೇಕು. ಎಲ್ಲಿರಿ, ಇಡೀ ವರ್ಲ್ಡ್ ಒಳಗಡೆ ಅಂತ ಹೇಳ್ತಾರ ಯಾರು, ವರ್ಲ್ಡ್ ಬ್ಯಾಂಕ್. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪ್ರಮೋಟ್ ಸಸ್ಟೈನಬಲ್ ಎಕನಾಮಿಕ್ ಡೆವಲಪ್ಮೆಂಟ್. ನೋಡ್ರಿ, ಸುಸ್ಥಿರವಾಗಿರ್ತಕ್ಕಂತ ಆರ್ಥಿಕ ಒಂದು ಅಭಿವೃದ್ಧಿನ ಜಾಸ್ತಿ ಮಾಡ್ಬೇಕಂತ ಹೇಳ್ತಾರೆ. ಸುಸ್ಥಿರವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿನ ಯಾರು ಹೇಳ್ರಿ, ವರ್ಲ್ಡ್ ಬ್ಯಾಂಕ್ ಒಳಗಡೆ. ನೋಡ್ರಿ, ಈ ಬರ್ತಕ್ಕಂಥ ಎಕ್ಸಾಮ್ ಒಳಗಡೆ ಇಲ್ಲಿ ನೋಡ್ರಿ, ಸಸ್ಟೈನಬಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ವರ್ಡ್ ಅದು. ಹೌದಾ, ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ನೆಕ್ಸ್ಟ್, ಪ್ರೊವೈಡ್ ಫೈನಾನ್ಸಿಯಲ್ ಅಂಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ಡೆವಲಪಿಂಗ್ ಕಂಟ್ರೀಸ್. ಏನು ಡೆವಲಪ್ಡ್ ಆಗಿರ್ತಕ್ಕಂಥ ಕಂಟ್ರೀಸ್ ಅದಾವಲ್ರಿ,
ಏನ್ ಡೆವಲಪಿಂಗ್ ಕಂಟ್ರೀಸ್ ಅದಾವಲ್ರಿ, ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡೆವಲಪಿಂಗ್ ಆಗಿರ್ಬೋದು, ಡೆವಲಪ್ಡ್ ಅಂಡರ್ ಡೆವಲಪ್ ಆಗಿರ್ತಕ್ಕಂಥವು ಎಲ್ಲಾ ಏನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಕೆಳಗಿರತಕ್ಕಂಥ ರಾಷ್ಟ್ರಗಳಿಗೆ ಏನ್ ಮಾಡ್ತಾರೆ, ವರ್ಲ್ಡ್ ಬ್ಯಾಂಕ್ ಫೈನಾನ್ಸಿಯಲ್ ಸಪೋರ್ಟ್ ಕೊಡ್ತಾ ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ ನ ಕೊಡ್ತದ ಅಂತ ಹೇಳ್ತಾರ. ಅಂದ್ರೆ ಸಹಕಾರ ಕೊಡ್ತದ್ರಿ ಫೈನಾನ್ಸಿಯಲಿ ಮತ್ತು ಟೆಕ್ನಿಕಲಿ. ಹೌದಾ, ಈ ರೀತಿಯಾಗಿ ಯಾರು ಹೇಳ್ತಾರೆ, ವರ್ಲ್ಡ್ ಬ್ಯಾಂಕ್. ಇದರ ಒಂದು ಮೇನು ಅಬ್ಜೆಕ್ಟಿವ್ಸ್, ಉದ್ದೇಶಗಳು ನೋಡ್ರಿ. ಇಲ್ಲಿ ನಾನು ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಬರ್ದೇನ್ರಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಇಂಡಿಯಾ ವೋಟಿಂಗ್ ಪವರ್. ಹೌದಾ, ಇಲ್ಲಿ ವರ್ಲ್ಡ್ ಬ್ಯಾಂಕ್ ಒಳಗಡೆ ಇಂಡಿಯಾ ವೋಟಿಂಗ್ ಪವರ್ ಐತೆ ನೋಡ್ರಿ. ಎಷ್ಟನೇ ಪ್ಲೇಸ್ ನಾಗ ಇದೀವಿ, ಇಂಡಿಯಾದವರು 7th ಪ್ಲೇಸ್ ಒಳಗದೀವಿ ವೋಟಿಂಗ್ ಪವರ್ ಒಳಗಡೆ. ಮತ್ತೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಪವರ್ ಐತೆ ನೋಡ್ರಿ, ಬಹಳ ಇಂಪಾರ್ಟೆಂಟ್. 2.91%. ನಾ ಇದ್ರಾಗ ತಕ್ಕ ಮಟ್ಟಿಗೆ ಏನ್ ಮಾಡಾಕೊಂಡ್ರಿ, ಜಿ ಕೆ ಕವರ್ ಮಾಡಾಕೊಂತೀನಿ ನಿಮಗೆ. ಬಹಳ ಇಂಪಾರ್ಟೆಂಟ್, ಯಾಕಪ್ಪ ಅಂದ್ರೆ ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತವೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ ಒಳಗಡೆ ಈ ರೀತಿಯ ಕ್ವಶನ್ ಗಳನ್ನ ಕೇಳೋದಕ್ಕೆ ಸಂಭವನೀಯತೆ ಇರ್ತ. ನೀವಲ್ಲಿ ಇದೆಲ್ಲ ಓದ್ಕೊಂಡಿರ್ತೀರಿ, ನೆನಪಿಟ್ಕೊಂಡಿರ್ತೀರಿ. ಬಟ್ ಈ ತರ ಕ್ವಶನ್ ಕೇಳೋದ ಹೌದಲ್ಲ ಸರ್, ಅದ್ನ ಹೇಳಿದ್ರು ಇದನ್ನ ಯಾಕೆ ಕೇಳಲ್ಲ ಅನ್ಕೋಬಾರ್ದು. ಹೌದಿಲ್ರಿ, ಇದಕ್ಕೋಸ್ಕರ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಇದಕ್ಕಿಂತ ನೋಡ್ರಿ, ಇದಕ್ಕಿಂತ ಮುಂಚಿತವಾಗಿ ವರ್ಲ್ಡ್ ಬ್ಯಾಂಕ್ ನ ಪ್ರಸ್ತುತ ಮುಖ್ಯ ಅರ್ಥಶಾಸ್ತ್ರಜ್ಞರು ಯಾರದಾರ? ನಾನು ಅವಾಗ್ಲೇ ಹೇಳೇನ್ರಿ, ವರ್ಲ್ಡ್ ಕ್ಲಾಸ್ ಒಳಗಡೆ ಭಾರತೀಯರು ಎಲ್ಲಿ ಇರ್ತಾರ ಅದೆಲ್ಲ ನಮಗೆ ಇಂಪಾರ್ಟೆಂಟ್. ಹೌದಿಲ್ರಿ, ಇದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಯಾರದಾರ, ಇಂದ್ರಾ ಮಿತ್ ಗಿಲ್. ಇಟ್ ಈಸ್ ವೆರಿ ವೆರಿ. ನೋಡ್ರಿ, ಗಿಲ್ ಅಂದ್ಗಡೆ ನೆನಪು ಬರ್ಬೇಕೊಂಡ್ರಿ ನಿಮಗೆ. ಯಾರು ಕ್ರಿಕೆಟ್ ಪ್ಲೇಯರ್ ಗಿಲ್ ಅದ ನೋಡ್ರಿ. ಹೌದಾ, ಹಂಗ ನೆನಪಿಟ್ಕೊ ಬರ್ರಿ. ಇಂದ್ರಾ ಮಿತ್ ಗಿಲ್ ಅವರು ಏನದಾರ ಪ್ರಸ್ತುತ ಮುಖ್ಯ ಅರ್ಥಶಾಸ್ತ್ರಜ್ಞರು ಅದಾರ. ಆದ್ರೆ ಇವರ ಫಸ್ಟ್ ಏನ್ರಿ, ನೋಡ್ರಿ 12 ಅಂತ ಬರ್ದೇನ್ರಿ, 12 ನಂಬರ್. ಅಂದ್ರೆ ಇವರು 12ನೇ ಮುಖ್ಯ ಅರ್ಥಶಾಸ್ತ್ರಜ್ಞರು. ಎದ್ರೊಳಗಡೆ, ವರ್ಲ್ಡ್ ಬ್ಯಾಂಕ್ ಒಳಗಡೆ. ಅರ್ಥಶಾಸ್ತ್ರಜ್ಞರು ಯಾಕೆ ಬಂದ್ರಪ್ಪ ಅಂತಂದ್ರೆ, ಇದು ಎದಕ್ ಇಂಪಾರ್ಟೆಂಟ್ ಹೇಳ್ರಿ, ಫೈನಾನ್ಸಿಯಲ್ ಅಂಡ್ ಮನಿ, ಎಕನಾಮಿಕ್, ಮಾರ್ಕೆಟ್, ಬಿಸ್ನೆಸ್, ಹೌದಾ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ಇದನ್ನೆಲ್ಲ ಏನ್ ಮಾಡ್ತ್ರಿ ಅರ್ಥಶಾಸ್ತ್ರಜ್ಞರು. ಇವ್ರು ಏನ್ ಮಾಡ್ತಾರ, ಇವರು ಒಂದು ಬುದ್ಧಿ ಮಟ್ಟವನ್ನು ಹೋಲಿಕೆ ಮಾಡಿಕೊಂಡು ಯಾರಿಗೆ ನಾವು ಸಾಲ ಕೊಡ್ಬೇಕು, ಎಷ್ಟು ಕೊಟ್ರೆ ಇಂಪಾರ್ಟೆಂಟ್, ಯಾರು ಅವ್ರ ಬೆಳವಣಿಗೆ ಚೆನ್ನಾಗೈತು. ಫಾರ್ ಎಕ್ಸಾಂಪಲ್, ಈಗ ಏನ್ ಮಾಡ್ತಾರ್ರಿ, ಒಂದು ದೇಶಕ್ಕ ಸಾಲ ಕೊಡ್ಬೇಕಪ್ಪ ಅಂದ್ರೆ ಆ ದೇಶದ ಪ್ರಸ್ತುತವಾಗಿರ್ತಕ್ಕಂಥ ಕಂಡೀಷನ್ ಹೆಂಗದವ, ಮತ್ತೆ ಪ್ರೀವಿಯಸ್ ಕಂಡೀಷನ್ ಹೆಂಗದವ, ನೆಕ್ಸ್ಟ್ ಮುಂದೆ ಫ್ಯೂಚರ್ ಒಳಗೆ ಕಂಡೀಷನ್ಗಳು ಹೆಂಗಿರ್ತಾವ, ಅದನ್ನೆಲ್ಲ ಅವಲೋಕನ ಮಾಡಿದಾಗ ಮಾತ್ರ ಏನ್ ಮಾಡ್ತಾರ್ರಿ, ಇವ್ರು ಏನ್ ಮಾಡ್ತಾರೆ ಇಂಥದ್ದೆಲ್ಲ ಅವಲೋಕನ ಮಾಡಿ ಅವ್ರಿಗೆ ಸಾಲ ಕೊಡ್ತಾರೆ. ಹಿಂಗ ಫಾರ್ ಎಕ್ಸಾಂಪಲ್ ನೋಡ್ಬೇಕು, ನೀವು ಸಾಲ ತಗೋಬೇಕಪ್ಪ ಅಂದಾಗ ನಿಮ್ ಯಾವ ಡಾಕ್ಯುಮೆಂಟ್ಸ್ ಕೊಡ್ರಿ, ಹೌದಾ, ನಿಮ್ ಹೊಲ ಡಾಕ್ಯುಮೆಂಟ್ಸ್ ಕೊಡ್ರಿ, ಏನ್ ಬಂಗಾರ ಕೊಡ್ರಿ, ಹೌದಾ, ಏನೋ ಒಂದು ಅಸೆಟ್ಸ್ ಇಸ್ಕೊಂತಾರ ಅವ್ರು. ಯಾಕಪ್ಪ ಅಂತಂದ್ರ ಬೇಕಾಡ್ರಿ ಒಳ್ಳಿವ ಅದ್ರ ಮತ್ತೆ ಇವರು ಸಮೇತ ಏನ್ ಮಾಡ್ತಾರೆ ಎಲ್ಲ ತಿಳ್ಕೊಂತಾರ. ಆದ್ರ ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಇನ್ನೊಂದು, ಇವರು ಇಂಡಿಯಾದನೇ 2ನೇ ಇಂಡಿಯನ್ಸ್ ಇವರು. ಹೌದಾ, 2ನೇ ಭಾರತೀಯರು. ಫಸ್ಟ್ ಭಾರತೀಯರು ಅವ್ರು ನೋಡ್ರಿ, 9ನೇ ಇದ್ರೊಳಗಡೆ ಕೌಶಿಕ್ ಬಸು ಅಂತ ಏನ್ ಮಾಡಿರ್ತಾರೆ, ಮುಖ್ಯ ಆರ್ಥಿಕ ತಜ್ಞರಾಗಿ ಆಯ್ಕೆ ಆಗಿರ್ತಾರ ಇದೇ ಸ್ಥಾನಕ್ಕ. ಅದಾದ್ಮೇಲೆ ಸೆಕೆಂಡ್ ಒನ್ ಯಾರಾದಾರ, ಈಗ 12ನೇ ಪ್ಲೇಸ್ ಒಳಗಡೆ ಇಂದ್ರಮಿತ್ ಗಿಲ್ ಅವರು ಇದಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ರಿ. ವರ್ಲ್ಡ್ ಬ್ಯಾಂಕ್ ಒಳಗಡೆ ಏನಪ್ಪಾ ಅಂತಂದ್ರ, ಈಗ ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್. ನೋಡ್ರಿ, 5 ಇನ್ಸ್ಟಿಟ್ಯೂಷನ್ಸ್ ಅದಾವ, ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಅದಾವ. ಇವು ಏನೇನ್ ಮಾಡ್ತಾವ ಅಂದ್ರೆ ಅದ ಹೆಸರು ಹೇಳಿದಾಗ ಹೇಳ್ಬಿಡ್ತದ್ರಿ. ಅದನ್ನ ಓದ್ರ ಗೊತ್ತೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದೇನ್ ಮಾಡ್ತಾ ಕೆಲಸ. ಹೌದಾ, ಯಾಕಪ್ಪ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ನ ಏನು ಉದ್ದೇಶಗಳು ಅಂತ ಹೇಳಿದ್ರಿ, ಅದನ್ನೇ ಇಲ್ಲಿ ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ IBRD ಕೇಳಿರ್ತೀರಿ ಇದ್ನ ಹೆಸರು. ಹೌದು ಸರ್, ಇಲ್ಲೇನು ಪೇಪರ್ ನಾವು ನೋಡ್ದಂಗ ಆಗೈತಿ, ಕೇಳ್ದಂಗ ಆಗೈತಿ ಅನ್ಕೊಂತಿರ್ತಾರ. ನೋಡ್ರಿ, ಇದೇ ನೋಡ್ರಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ನೋಡ್ರಿ, ಇಲ್ಲಿ ರೀಕನ್ಸ್ಟ್ರಕ್ಷನ್. ಹೌದಾ, ನಾನು ಹೇಳಿದೆ ನಿಮಗೆ ಆಗಸ್ಟ್ 6 and 9 ಒಳಗಡೆ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ USA ದಾಳಿ ಮಾಡ್ತದ, ಅನುಭವ ಆಗ್ತದ. ಹೌದಾ, ಅದು ಅಷ್ಟಂತ ಸುಂದರವಾಗಿರ್ತಕ್ಕಂಥ ಪ್ಲೇಸ್ ರೀ ಹಿರೋಶಿಮಾ ನಾಗಸಾಕಿ. ಇದು ಹಾಕಿದ್ಮ್ಯಾಗ ಏನಾಗತ್ರಿ, ಅದೆಲ್ಲ ಇಟ್ಸ್ ಲೈಕ್ ದಟ್ ಸ್ಮಶಾನ. ಹೌದಾ, ಆ ರೀತಿ ಆಗಿರುತ್ತ. ಅದನ್ನೆಲ್ಲ ಒಳ್ಳೆ ರೀಸ್ಟ್ರಕ್ಚರ್ ಮಾಡಕ್ ಏನ್ ಮಾಡ್ತಾರ್ರಿ, ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕ ಇವ್ರ ಏನ್ ಮಾಡ್ತಾರ, ಹಣ ಕೊಡ್ತಾರ ವರ್ಲ್ಡ್ ಬ್ಯಾಂಕ್ ನವರು. ಇದ್ರದ್ದೇ ಅದಕ್ಕೋಸ್ಕರನೇ ಇದು ವರ್ಲ್ಡ್ ಬ್ಯಾಂಕ್ ಸ್ಥಾಪನೆ ಆಯ್ತು. ನೀವು ಕೇಳ್ಬೋದು, ಹೌದು ಸರ ವರ್ಲ್ಡ್ ಬ್ಯಾಂಕ್ ನವ್ರು ನಮ್ಗೆಲ್ಲ ರೊಕ್ಕ ಕೊಡ್ತಾರೆ, ಕರೆಯವ್ರಿ ನೀವು ರೊಕ್ಕ ಕೊಡ್ತಾರಂತ್ರಿ, ವರ್ಲ್ಡ್ ಬ್ಯಾಂಕ್ ಸಾಲ ಕೊಡ್ತಂತ್ರಿ. ಬಟ್ ವರ್ಲ್ಡ್ ಬ್ಯಾಂಕ್ ನ ರೊಕ್ಕ ಇಲ್ಲಿಂದ ಬರ್ತಾವ್ರಿ? ಹೌದಿಲ್ಲಪ್ಪ, ಇದು ಕ್ವಶನ್ ಆಗುತ್ತೆ ನಿಮಗೆ. ಸೊ ಏನಾಗತ್ತಪ್ಪ ಅಂತಂದ್ರ, ಈಗ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು ಅದಾವಲ್ರಿ, ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು. ಫಾರ್ ಎಕ್ಸಾಂಪಲ್ ನಾವು ನಿನ್ನೆ ಹೇಳಿದಿರಿ 5 ನೇಷನ್ಸ್ ಹೇಳಿದ್ವಿ. ಏನಪ್ಪಾ ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಹೇಳಕ್ ಕುಂತೀನಿ. ಹೌದಾ, ವೀಟೋ ಅಧಿಕಾರ ಇರ್ತಕ್ಕಂಥ, ವೀಟೋ ಪವರ್ ಹೊಂದಿರತಕ್ಕಂಥ ರಾಷ್ಟ್ರಗಳು. ಹೌದಾ,
ಇವ್ರು ಏನ್ ಮಾಡ್ತಾರ್ರಿ, ಪ್ರತಿ ವರ್ಷ ಇಂತಿಷ್ಟು ಅಂತ ಪರ್ಸೆಂಟೇಜ್ ಒಳಗಡೆ ವರ್ಲ್ಡ್ ಬ್ಯಾಂಕಿಗೆ ಹಣವನ್ನು ಕೊಡ್ತಾರ. ಆ ಹಣ ಇಟ್ಕೊಂಡು ಏನ್ ಮಾಡ್ತದ್ರಿ, ಹಲವಾರು ರಾಷ್ಟ್ರಗಳಿಗೆ ವರ್ಲ್ಡ್ ಬ್ಯಾಂಕ್ ಸಹಾಯ ಮಾಡ್ತದ. ಅರ್ಥ ಆಯ್ತಲ್ಲ ಇವಾಗ? ದಟ್ಸ್ ಇಟ್, ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ನೋಡ್ರಿ, IDA. IDA ಅಂದ್ರೆ ನೋಡ್ರಿ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸೊ ಇದೇನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಒಳಗಡೆ ಎಲ್ಲಾ ದೇಶಗಳಿಗೆ ಏನ್ ಮಾಡ್ತಾರೆ, ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತದ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, IFC, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಹಣಕಾಸು ಒದಗಿಸ್ಕೊಡ್ಬೇಕಲ್ರಿ, ಅದಕ್ಕಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ತೆಗ್ದಾರ ಈ ರೀತಿ. ಅದಕ್ಕೆ ಹೇಳಿದೆ, ಇದು ನೋಡಿದ ತಕ್ಷಣ ನಿಮ್ಗೆ ಇದೇನ್ ಮಾಡ್ತಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತಾ ಅಂತ ಹೇಳಿದೆ. ಆಮೇಲೆ ನೋಡ್ರಿ, MIGA, ಮಲ್ಟಿಲೆಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಏನ್ ಮಾಡ್ತಾರೆ ಈಗ, ಇನ್ವೆಸ್ಟ್ಮೆಂಟ್ ಅಂತ ಐತಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೋಡ್ರಿ, ಇದನ್ನ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇನ್ವೆಸ್ಟ್ಮೆಂಟ್, ಈಗ ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಓದ್ತೀವಿ, ಹೌದಾ? ಅಂದ್ರೆ ವಿದೇಶಿ ನೇರ ಹೂಡಿಕೆಗಳು. ಈಗ ಒಂದು ದೇಶ ಬೆಳಿಬೇಕಪ್ಪ ಅಂತಂದಾಗ ಅಲ್ಲಿ ಹೂಡಿಕೆಗಳಾಗ್ಬೇಕ್ರಿ, ಹೌದಾ? ಅಲ್ಲಿ ಹೂಡಿಕೆಗಳಾಗಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು, ಕಾಮಗಾರಿಗಳೆಲ್ಲ ಪ್ರಗತಿ ಇಡ್ತಾ ಇದ್ವಪ್ಪ ಅಂತಂದ್ರೆ ಅದು ಇಮಿಡಿಯೇಟ್ಲಿ ಏನಾಗುತ್ತೆ, ಗ್ರೋ ಆಗುತ್ತೆ. ಸೊ ಅಲ್ಲಿ ಹೂಡಿಕೆಗಳೇನೇ ಬರ್ತಾ ಇಲ್ಲ ಅಂತಂದಾಗ ಅದ್ ಹೆಂಗ್ ಗ್ರೋ ಆಗುತ್ತೆ ಹೇಳ್ರಿ? ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಮಲ್ಟಿಲೆಟ್ರಲ್ ಆಗಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿಗಳು ಏನ್ ಮಾಡ್ತಾವ, ಯಾವ ದೇಶದೊಳಗಡೆ ಯಾವೊಂದು ಕ್ಷೇತ್ರದೊಳಗೆ ಇನ್ವೆಸ್ಟ್ ಮಾಡಿದ್ರ ಅಲ್ಲಿ ನಮಗೆ ಪ್ರಾಫಿಟ್ ಐತಿ, ಮತ್ತೆ ಆ ಪ್ರಾಫಿಟ್ ಇಂದ ಆ ಒಂದು ದೇಶಕ್ಕೆ ಏನ್ ಲಾಭ ಐತಿ ಅದನ್ನೆಲ್ಲ ನೋಡಿ ಏನ್ ಮಾಡ್ತದ್ರಿ, ಇದು ಹೇಳ್ತದ. ಓಕೆನಾ? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ. ಆಮೇಲೆ ನೋಡ್ರಿ, ICSID, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಹೌದಾ? ಏನ್ ಮಾಡ್ತದ್ರಿ ಇದು, ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಕಂಟ್ರಿ ಹೇಳಿದ್ರಿ, ಒಂದು ಕಂಪ್ನಿ ಹೇಳಿದ್ರಿ, ಒಂದ್ ಕಂಪ್ನಿ ಹಿಡ್ಕರಿ, ಇನ್ನೊಂದು ಕಂಟ್ರಿ ಹಿಡ್ಕರಿ, ಹೌದಾ? ಇವ್ರಿಬ್ರು ಮಾತಾಡ್ತಾರ್ರಿ, ಇವ್ರಿಬ್ರು ಮಾತಾಡಿ ಏನ್ ಮಾಡ್ತಾರ, ಇನ್ನೊಂದು ದೇಶದೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಹೌದಾ? ಏನ್ ಎದಕ್ಕಪ್ಪ, ಇವ್ರಿಬ್ರಿ ಅಂದ್ರೆ ಸೆಟಲ್ಮೆಂಟ್ ಮಾಡ್ಕೊಂತಾರ. ಒಂದು ಕಂಪ್ನಿ ಆಗಿರ್ಬೋದು, ಒಂದು ನೇಷನ್ ಆಗಿರ್ಬೋದು. ಈ ಕಂಪ್ನಿ ಈ ನೇಷನ್ ಒಳಗಡೆ ಚೆನ್ನಾಗಿತ್ತಪ್ಪ ಅಂದಾಗ ಏನಾಗುತ್ತೆ, ಈ ನೇಷನ್ ಒಳಗಡೆ ಬಿಲ್ಡ್ ಆಗಿತ್ತು, ಡೆವಲಪ್ಮೆಂಟ್ ಆಗಿತ್ತಪ್ಪ ಅಂದಾಗ ಇವ್ರ ನೇಷನ್ ಒಳಗಡೆ ಇವ್ರು ಕೇಳ್ಬೇಕಾಗತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಬೇಡ ಅನ್ನೋದು. ಯಾಕಪ್ಪ ಅಂದ್ರೆ ಅವ್ರು ಮೂಲತಃ ಯಾವ ದೇಶದವರು ಆ ದೇಶದವ್ರು, ಈ ರೀತಿ ಆಗಿರ್ತಾವ್ರಿ. ಅವಾಗ ಏನಾಗುತ್ತೆ, ಇದು ಈ ರೀತಿ ಎಲ್ಲ ನಮಗೆ ಸಹಕಾರ ಕೊಡೋದಕ್ಕ ಸಾಧ್ಯ ಆಗುತ್ತವ. ಎಲ್ಲಿರಿ? ವರ್ಲ್ಡ್ ಬ್ಯಾಂಕ್ ಒಳಗಡೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈಗ ಫಂಕ್ಷನ್ಸ್, ಏನ್ ಕಾರ್ಯಗಳು, ಇದನ್ನೇ ಇಲ್ಲಿ ಇರ್ತದ. ಬಟ್ ನಿಮ್ಗೆ ಒಂದಿಷ್ಟು ಅದ್ರ ಹಿಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕ್ರಿ. ಸೊ ನೀವ್ ಹೇಳ್ತ ನೋಡ್ರಿ, ಈಗ 100 ಕ್ವಶನ್ಗಳಿದಾವ್ರಿ, 100 ಕ್ವಶನ್ ಅದಾವ ಎಕ್ಸಾಮ್ ಒಳಗಡೆ, ಹೌದಿಲ್ರಿ? 100 ಕ್ವಶನ್ ಒಳಗಡೆ ನಿಮಗೆ ಎಷ್ಟು ಹೇಳ್ರಿ, ಆರಾಮ್ಸೆ ನೀವು 70 ಆಗ್ತೀನ್ರಿ ಅಂತಂದ್ರೆ ಇನ್ನು 30 ಸರ್ ನಮಗೆ ಗೊತ್ತಿಲ್ಲ ಅಂತಂದಾಗ ಏನ್ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದ್ರ ನಿಮ್ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಾಲೆಡ್ಜ್ ಹೆಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರ, ಈಗ ವರ್ಲ್ಡ್ ಬ್ಯಾಂಕ್ ಅಂತ ಇಷ್ಟೆಲ್ಲ ಹೇಳಿದೆ, ಫ್ಯಾಕ್ಚುಯಲ್ ಎಲ್ಲ ಹುಡ್ಕೊಂಡ್ ಬಂದ್ವಿ. ಇಲ್ಲಿ ಥಿಯರಿ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಥಿಯರಿಗಳು ಕೊಟ್ಟಿರ್ತಾರ, ಇದು ಹಿಂಗ್ ಕೆಲಸ ಮಾಡ್ತದೋ ಇಲ್ಲೋ, ಎಜುಕೇಶನ್ಗೆ ಲೋನ್ಸ್ ಕೊಡ್ತದೋ ಇಲ್ವೋ, ಇನ್ಫ್ರಾಸ್ಟ್ರಕ್ಚರ್ಗೆ ಲೋನ್ ಕೊಡ್ತದೋ ಇಲ್ಲೋ, ಹೌದಾ? ಈ ರೀತಿ ಕ್ವಶನ್ಗಳು ಬರ್ತಾವ. ಅಂತ ಟೈಮ್ ಒಳಗಡೆ ನಿಮಗಿಲ್ಲಿ ಇನ್ನೂ ಒಂದು 5 to 10 ಕ್ವಶನ್ಸ್ಗಳು ಆ ರೀತಿ ನಿಮಗೆ ಸಹಕಾರ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ, ನಿಮ್ ರಿಸಲ್ಟ್ ಇನ್ನು ಜಾಸ್ತಿ ಆಗಕ್ಕ ರೀಸನ್ ಆಗುತ್ತಾ. ದಟ್ ಈಸ್ ಇಂಪಾರ್ಟೆಂಟ್. ಆ ರೀತಿ ನಾವು ಓದ್ಬೇಕು, ಓಕೆನಾ? ಅದಕ್ಕೇನೆ ನಾನು ಇದನ್ನ ಬರೆದಿರೋದು, ಇಲ್ಲಾಂದ್ರೆ ಇದನ್ನ ನಿಮ್ಗೆ ಹೇಳ್ತಿರ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇದೇ ರೀಸನ್ಗೋಸ್ಕರ. ಈ ಒಂದು ಡೆಪ್ತ್ ನಮಗೆ ಕೆಲವೊಂದು ಟೈಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಡೆಪ್ತ್ ಅನ್ನೋದಕ್ಕಿಂತ ಹಿಂಗ ಐತ್ರಿ ಅಂತ ತಿಳ್ಕೊಳೋದು, ಅದು ಹಿಂಗ ಐತಪ್ಪ ಅನ್ನೋದು. ಅದು ಹೆಂಗ್ ಕಲಿಬೇಕಪ್ಪ ಅಂತಂದ್ರೆ ನೀವು ಇದನ್ನ ಬರೆಯೋ ಒಂದು ನೋಟ್ಸ್ಗೋಸ್ಕರ, ಒಂದು ನಾವು ಓದ್ಕೊಳೋಗೋಸ್ಕರ ಅಂತಲ್ಲ. ನಾ ಮೊನ್ನೆ ಹೇಳಿದೀನಿ, ಇದನ್ನ ನಿಮ್ ತಲೆಯಾಗ ಹಂಗಕ್ಕೆಬೇಕಂದ್ರ ಹಿಂಗಂದ್ರೆ ಹಿಂಗಪ್ಪ ಅಂತ ನೆನಪು ಬಂದಿರ್ಬೇಕು. ಹಂಗ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ರಿಕೆಟ್ ಅಂದ್ಗಡೆ ಯಾರು ಅನ್ ಬರ್ತಾರ್ರಿ, ವಿರಾಟ್ ಕೊಹ್ಲಿ ಅನ್ ಬರ್ತಾನೆ. ಆತ ಯಾಕೆ ಬಂದ್ರಿ, ಆತ ಯಾಕೆ ಬಂದ ಹೇಳ್ರಿ, ಅದೇ ರೀಸನ್ಗೆ. ಹಿಂಗೆ ವರ್ಲ್ಡ್ ಬ್ಯಾಂಕ್ ಅಂದ್ಗಡೆ ಇದು ಹಿಂಗ್ ಕೆಲಸ ಮಾಡ್ತಿ, ಹಿಂಗಿಲ್ಲ ಅಂತ ಬರ್ಬೇಕ್ರಿ. ಅದು ಬಹಳ ಇಂಪಾರ್ಟೆಂಟ್. ಈ ರೀತಿಯಾಗಿ ನೀವು ಓದ್ಕೋಬೇಕು. ಅದು ಯಾಕೆ ನೆನ್ಪಿಡ್ತೀರಿ, ಇದು ಯಾಕೆ ನೆನ್ಪಿಡಲ್ಲ ಹೇಳ್ರಿ, ಅದ್ರಲ್ಲಿ ನಿಮ್ಗೆ ಇಚ್ಛೆ ಐತಿ, ಮನ್ಸ್ ಐತಿ. ಇಲ್ಲಿ ಏನಿಲ್ರಿ, ಇಚ್ಛೆ ಇಲ್ಲ, ಮನ್ಸಿಲ್ಲ. ಏನ್ ಮಾಡ್ತಿರ್ತೀರಿ, ಫಾರ್ ಎಕ್ಸಾಂಪಲ್ ಹಿಂಗ್ ಕಂಪ್ಯೂಟರ್ ಒಳಗೆ ಓದ್ಕೊಂಡ್ ಕುಂತಿರ್ತೀರಿ, ಲೈಬ್ರರಿ ಒಳಗೆ ಓದ್ತಿರ್ತೀರಿ, ಇನ್ನೇನೋ ಬರ್ತದ, ಇನ್ನೇನೋ ಯಾರಿದ್ರ ಯಾರಿದ್ರು ಯಾರಿಲ್ಲ, ಅದಲ್ಲ. ಅದೇ ಕ್ರಿಕೆಟ್ ನೋಡ್ತಿರ್ತೀರಿ, ಫಾರ್ ಎಕ್ಸಾಂಪಲ್ ಇದನ್ನೇ ಕ್ರಿಕೆಟ್ ನೋಡ್ತೀರಿ ಅನ್ಕರಿ, ವಿರಾಟ್ ಕೊಹ್ಲಿ ಆಡಕ್ ಕುಂತಾನಪ್ಪ ಅಂತಂದ್ರೆ ಕೆಳಗಿಲ್ಲ, ಹೋದ್ರ ಸಮೇತ ನೀವು ಲೆಕ್ಕಿಲ್ಲ, ಹಂಗಿರ್ತೀರಿ, ಹೌದಿಲ್ರಿ? ಈ ರೀತಿ ಅಂದ್ರ ಇಚ್ಛೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಇಲ್ಲಿ ಏನ್ ಮಾಡ್ತಾ ಫಂಕ್ಷನ್ಸ್ ಪ್ರೊವೈಡ್ಸ್ ಲೋನ್ಸ್ ಅಂಡ್ ಗ್ಯಾರಂಟೀಸ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ನಾನು ಹೋದ ಕ್ಲಾಸ್ IMF ಹೇಳಿದ್ದೆ, ಈಗ ವರ್ಲ್ಡ್ ಬ್ಯಾಂಕ್ ಹೇಳಕ್ ಕುಂತೀನಿ.
ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ IMF ಅಂಡ್ ವರ್ಲ್ಡ್ ಬ್ಯಾಂಕ್. ಸೊ IMF ಏನ್ ಮಾಡ್ತೀರಿ ಅಂತಂದ್ರ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತೀರಿ, ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತಾರೆ, ಹಣಕಾಸು ನೆರವನ್ನು ಕೊಡ್ತದೆ. ಅದಕ್ಕೋಸ್ಕರಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ ಫಾದರ್ ಅನ್ಕೋರಿ, ನಿಮ್ ಮದರ್ ಅನ್ಕೋರಿ. ಸೊ ಏನ್ ಮಾಡ್ತಾರಿ, ನೀವು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕು, ಟಿಫಿನ್ಗೆ ಅಂತ ಎಷ್ಟೊಂದು 50 ರೂಪೀಸ್ ಅಥವಾ 100 ರೂಪೀಸ್ ಕೊಡ್ತಾರ. ಇದು ಹೆಂಗಪ್ಪ ಅಂತಂದ್ರೆ IMF ಇದ್ದಂಗ. ವರ್ಲ್ಡ್ ಬ್ಯಾಂಕ್ ಹೆಂಗ್ರಪ್ಪ ಅಂತಂದ್ರ ನಿಮಗೆ ಒಂದ್ ಲ್ಯಾಪ್ಟಾಪ್ ತಗೊಳಕ, ಹೌದಾ, ನಿಮಗೆ ಒಂದು ಟ್ಯಾಬ್ ತಗೊಳಕ ರೊಕ್ಕ ಕೊಡ್ತಾರಪ್ಪ ಅಂತಂದ್ರ ಇದೇನಾಗತ್ರಿ, ವರ್ಲ್ಡ್ ಬ್ಯಾಂಕ್ ಆಗತ್ತೆ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಅಂತಂದ್ರೆ ಏನ್ ಹೇಳ್ರಿ, IMF ನಿಮಗೆ ಹಣವನ್ನು ಎದಕ್ಕೆ ಒದಗಿಸ್ಕೊಡ್ತದ, ನಿಮ್ ಫೈನಾನ್ಸಿಯಲಿ ನೀವ್ ವೀಕ್ ಅದ್ರಿ ಅಂತ ಕೊಡ್ತದ. ವರ್ಲ್ಡ್ ಬ್ಯಾಂಕ್ ಅದಕ್ಕೆ ಒದಗಿಸ್ಕೊಡ್ತದಪ್ಪ ಅಂದ್ರೆ ನಿಮ್ಮ ಒಂದು ದೇಶದೊಳಗಡೆ ಇನ್ಫ್ರಾಸ್ಟ್ರಕ್ಚರ್ ವೀಕ್ ಅದಾವ ಅನ್ನೋದಕ್ಕೆ ಕೊಡ್ತದೆ. ಇಷ್ಟೇ, ವೆರಿ ಸಿಂಪಲ್. ಓಕೆ ನೋಡ್ರಿ, ಅದಕ್ಕೆ ಹೇಳಿದ್ ಪ್ರೈವೇಟ್ ಲೋನ್ ಅಂಡ್ ಗ್ಯಾರಂಟೀಸ್ ಅಥವಾ ಗ್ರಾಂಟ್ಸ್. ಓಕೆನಾ. ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನಾ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಹೌದಾ, ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ. ನನ್ನ ಪ್ರಕಾರ IMF ಗಿಂತ ವರ್ಲ್ಡ್ ಬ್ಯಾಂಕ್ ಈಸ್ ಬೆಸ್ಟ್. ಯಾಕಪ್ಪ ಅಂದ್ರೆ ಏನ್ ಮಾಡ್ತಾರಿ, ಈ ತರ ಕೊಡ್ತದ. ಇವ್ರು ಏನ್ ಮಾಡ್ತಾರಿ, ಎಲ್ಲಾ ರೆಗ್ಯುಲೇಟಿಂಗ್ ಮಾಡಕ್ ಕುಂತ ಬಿಡ್ತಾರಿ, ಇಸ್ಕೊಂತಾರ, ರೊಕ್ಕ ಆಮೇಲೆ ನಿಮ್ಮನ್ನ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತಾರ್ರಿ. ಇದು IMF. ಯಾಕೆ ಹಿಂಗ್ ಆಡು ಭಾಷೆ ಹೇಳಕ್ ಅಂದ್ರೆ ನಿಮ್ಗೆ ಅರ್ಥ ಆಗತ್ರಿ. ಅರ್ಥ ನಿಮ್ ನೆನ್ಪಿಟ್ಕಂತ್ರಿ. ನಿಮ್ ನೆನ್ಪಿಟ್ಕಂದ್ರೆ ನಿಮ್ ಎಕ್ಸಾಮ್ ಒಳಗಡೆ ಇದು ಅಪ್ಲೈ ಆಗುತ್ತೆ. ನಿಮ್ ಎಕ್ಸಾಮ್ ಒಳಗೆ ಅಪ್ಲೈ ಆದ್ರೆ ನಿಮ್ಮ ಏನಾಗುತ್ತೆ, ನಿಮಗೆ ಜಾಬ್ ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಇಂಟರ್ಲಿಂಕ್ ಅಂದ್ರೆ. ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರ, ಇಂಪ್ರೂವ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್. ಏನ್ ಮಾಡ್ತಾರೆ, ಇದು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಕೊಡ್ತದ? ಇಲ್ಲ, ನಿಮ್ಮ ಎಜುಕೇಶನ್ ಸಂಬಂಧ ಕೊಡ್ತದ, ಮತ್ತೆ ನಿಮ್ಮ ಹೆಲ್ತ್ ಆರೋಗ್ಯಕ್ಕೆ ಸಮೇತ ಏನ್ ಮಾಡ್ತದ್ರಿ, ಇದು ಹಣಕಾಸು ನೆರವನ್ನು ಒದಗಿಸಿಕೊಡ್ತದ ಒಂದು ದೇಶಕ್ಕ. ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್. ದಟ್ಸ್ ಮ್ಯಾಟರ್. ನೋಡ್ರಿ ಆಮೇಲೆ ರಿಡ್ಯೂಸ್ ಪಾವರ್ಟಿ. ನಾನು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಸ್ಟಾರ್ ಹಾಕಿರಿಂಗ ಮೇನ್ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಪಾವರ್ಟಿ, ಬಡತನ ಮುಕ್ತ ಮಾಡಬೇಕು ಇಡೀ ಪ್ರಪಂಚದಾದ್ಯಂತ ಅದು ಇದು. ಆಮೇಲೆ ನೋಡ್ರಿ, ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್. ಏನ್ ಮಾಡ್ತ್ರಿ, ಒಂದು ದೇಶದ ಆರ್ಥಿಕತೆ ಐತಲ್ರಿ ಅದ್ ಏನಾಗಬೇಕು, ಗ್ರೋ ಆಗ್ಬೇಕು ಅನ್ನೋದ್ರ ಬಗ್ಗೆ ವರ್ಲ್ಡ್ ಬ್ಯಾಂಕ್ ಇದು ಮಾಡ್ತಾರೆ. ಫಾರ್ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಈಗ IMF ವರ್ಲ್ಡ್ ಬ್ಯಾಂಕ್ ಹೇಳಿದೆ, ಇಲ್ಲಿ ಹಂಗ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ ನಿಮ್ಗೆ ಸಣ್ಣ ಎಕ್ಸಾಂಪಲ್ ವಿತ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಈಗ ಎಕನಾಮಿಕ್ ಗ್ರೋತ್, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ರೊಕ್ಕ ಕೊಟ್ರು, ಎಷ್ಟು 50 ಅಂತ ಹೇಳಿದೆ, ಆಮೇಲೆ 100 ರೂಪೀಸ್ ಅಂತ ಹೇಳಿದೆ. ನೀವು ಅದನ್ನ ಟಿಫಿನ್ಗೆ ಎಷ್ಟು ಬೇಕ್ರಿ, 50 ರೂಪೀಸ್ ಹೋಗ್ಲಿ, 50 ರೂಪೀಸ್ ಉಳಿತಿ. ಆದ್ರೂ ಏನ್ ಮಾಡ್ತೀರಿ, ನೀವು ಅದನ್ನ ಖರ್ಚು ಮಾಡ್ತೀರಿ. ಇಂಥವ್ರು ನೋಡಿ ಏನ್ ಮಾಡ್ತಾರ, ಅವರು ರೊಕ್ಕ ಕೊಡ್ತಾರ್ರಿ, ಹೌದಾ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತಾ? ಇಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಲ್ಯಾಪ್ಟಾಪ್ ಅಥವಾ ಒಂದ್ ಟ್ಯಾಬ್, ಇವು ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಅದರಿಂದ ಏನಾಗುತ್ತೆ, ನಿಮಗೆ ಲರ್ನ್ ಮಾಡ್ತೀರಿ, ಚೆನ್ನಾಗಿ ಲರ್ನ್ ಮಾಡ್ತೀರಿ. ಅದಾದ್ಮೇಲೆ ಏನ್ ಮಾಡ್ತೀರಿ, ಅರ್ನ್ ಮಾಡ್ತೀರಿ. ಇದು ಎಕನಾಮಿಕ್ ಗ್ರೋತ್ ಅಂದ್ರ. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್ ಇದು ಈ ತರ ನೋಡ್ರಿ. ಆಮೇಲೆ ಸಪೋರ್ಟ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನೋಡ್ರಿ. ಎನ್ವೈರನ್ಮೆಂಟ್ ಸಸ್ಟೈನಬಿಲಿಟಿ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ನಾನು ಎನ್ವೈರನ್ಮೆಂಟ್ ಒಂದಿಷ್ಟು ಕ್ಲಾಸ್ ಮಾಡಿಕೊಡ್ತೀನಿ. ಯಾಕಂದ್ರೆ ಎನ್ವೈರನ್ಮೆಂಟ್ ಒಳಗಡೆ ಯಾವ ರೀತಿ ಕ್ವಶನ್ ಬರ್ತಾವ ನನಗೆ ಬಹಳ ಹಿಡಿತೈತೆ. ಯಾಕಂದ್ರೆ ನನಗೆ ಗೊತ್ತೈತ್ರಿ ಎನ್ವೈರನ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಾ ಎಕ್ಸಾಮಿಗೆ ಅಂತ, ಹೌದಾ. ಹಿಂಗಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಅಂತ ಬರ್ತವೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಆಮೇಲೆ ವಿಯೆನಾ ಕನ್ವೆನ್ಷನ್ಸ್ ಅಂತ ಬರ್ತವ, ಹಲವಾರು ಕನ್ವೆನ್ಷನ್ಸ್ ಗಳು ಬರ್ತಾವ್ರಿ ಎಸ್ಪೆಷಲಿ ಎನ್ವೈರನ್ಮೆಂಟ್ ಒಳಗಡೆ, ಹೌದಾ. ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ 1962 ಒಳಗಡೆ ಒಬ್ರು ದ ಸೈಲೆಂಟ್ ಸ್ಪ್ರಿಂಗ್ ಅಂತ ಒಂದು ಕೃತಿ ಬರೀತಾರೆ. ಅದರಿಂದನೇ ಯಾಕ ಜಗತ್ತೊಳಗಡೆ ಎನ್ವೈರನ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಈ ಕೃತಿ ಹೇಳುತ್ತೆ. ಸೈಲೆಂಟ್ ಸ್ಪ್ರಿಂಗ್ ಬಹಳ ಮಹತ್ವದ್ದು. ಈಗ ಇರ್ತಾವ್ರಿ, ಪೂರಾ ಡೆಪ್ತ್ ಹೋಗ್ಬಿಟ್ರ ಬೇಡ. ಓಕೆನಾ, ಅರ್ಥ ಆಯ್ತಲ್ರಿ ಸಸ್ಟೈನ್ ಡೆವಲಪ್ಮೆಂಟ್. ಸೊ ಈಗ ಇನ್ನೊಂದು ಫ್ಯಾಕ್ಚುಯಲ್ ಬಹಳ ಇಂಪಾರ್ಟೆಂಟ್ ಹೇಳ್ತು ನೋಡ್ರಿ. ಈಗ ಇಲ್ಲಿ 1960 ಇಸ್ವಿ ಬರ್ದಿನ್ರಿ. ಏನ್ರಿ 1960 ಇಸ್ವಿ ಒಳಗಡೆ ವರ್ಲ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ ಹೇಳ್ರಿ ನೋಡಮ್. ಏನ್ ಮಡಿಕೇರಿ ನೋಡ್ರಿ, ಮೊನ್ನೆ 2 ದಿನ ನ್ಯೂಸ್ ಇತ್ತು, 3ನೇ ದಿನ ನ್ಯೂಸ್ ಇತ್ತು, ಹೌದಾ. ನೋಡ್ರಿ ಏನಪ್ಪಾ ಅಂತಂದ್ರ 1960 ಒಳಗಡೆ ಏನ್ ಬರೀದ್ರಿ ನಾನು, ಇಂಡಸ್ ವಾಟರ್ ಟ್ರೀಟಿ ಅಂತ ಬರದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಇಂಡಸ್ ವಾಟರ್ ಟ್ರೀಟಿ 1960ರಾಗ
ಸೈನ್ ಆಗತ್ರಿ. ಭಾರತ ಮತ್ತು ಪಾಕಿಸ್ತಾನ್, ಪಾಕ್ ಅಂಡ್ ಇಂಡಿಯಾ. ಓಕೆನಾ, ಏನಾಗುತ್ತೆ ಸೈನ್ ಆಗುತ್ತೆ. ಎಷ್ಟರೊಳಗೆ ನೋಡ್ರಿ 1960 ಇಲ್ಲಿ ಯಾಕೆ ವರ್ಲ್ಡ್ ಬ್ಯಾಂಕ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ವರ್ಲ್ಡ್ ಬ್ಯಾಂಕ್ ಏನಾಗಿರುತ್ತ್ರಿ ಮೀಡಿಯೇಟರ್ ಆಗಿರ್ತೈತ್ರಿ, ಮಧ್ಯವರ್ತಿಯಾಗಿ ಕೆಲಸ ಮಾಡಿರ್ತಾನ್ರಿ. ಯಾರು? ವರ್ಲ್ಡ್ ಬ್ಯಾಂಕ್. ಅದಕ್ಕ ನಾನು ಇದನ್ನ ಹೇಳ್ತಾ ಇದ್ದೀನಿ, ಇಲ್ಲ ಹೇಳ್ತಾ ಇದ್ದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಸಿಂಧೂ ನದಿಯ ನೀರು ಉಪನದಿಗಳಾಗಿರ್ತಕ್ಕಂಥ 6 ನದಿಗಳಂತ ಡಿವೈಡ್ ಆಗ್ತಾವ್ರಿ. ಹೌದಾ, ಹೆಂಗಪ್ಪ ಅಂತಂದ್ರೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೆಂಗ್ ನೆನ್ಪರ್ತಾರ್ರಿ, ಅದ್ರಂಗತಿ ಚಿನಾಬ್, ಜೀಲಂ, ಇಂಡಸ್ ಈ ನದಿಗಳೆಲ್ಲಿ ಹೋಗ್ತಾವ್ರಿ? ಇವರು ಪಾಕಿಗೆ ಹೋಗ್ತಾವ. ಓಕೆನಾ. ಆಮೇಲೆ ರಾವಿ, ಬಿಯಾಸ್, ಸಟ್ಲೇಜ್ ಈ ನದಿಗಳು ಇಂಡಿಯಾಕ್ಕ ಕೊಡ್ತಾರ. ಇದ್ರೊಳಗೆ ನೋಡ್ರಿ ವೆರಿ ಇಂಪಾರ್ಟೆಂಟು, ಇಲ್ಲಿ 80/20 ಇದೇನಪ್ಪಾ ಅಂತಂದ್ರೆ 80% ನೀರು ಪಾಕಿಸ್ತಾನಕ್ಕೆ ಬಿಡ್ಬೇಕಂತ್ರಿ, 20% ನೀರು ಇಂಡಿಯಾಕ್ ಬಿಡ್ಬೇಕಂತ ಹೇಳ್ತಾರ. ಯಾವ ಟ್ರೀಟಿ ಒಳಗಡೆ? ಇಂಡಸ್ ವಾಟರ್ ಟ್ರೀಟಿ ಒಳಗಡೆ. ನೋಡ್ರಿ ಯಾವ ನದಿಗಳಂತ, ಚಿನಾಬ್, ಜೀಲಂ, ಇಂಡಸ್. ಹೌದಾ, ಈ 3 ನದಿಗಳು ಪಾಕಿಗೆ ಹೋದ್ರಿ. ಆಮೇಲೆ ಬಿಯಾಸ್, ಸಟ್ಲೇಜ್, ರಾವಿ ನದಿಗಳು ಇಂಡಿಯಾಕ್ ಬಂದ್ರಿ. ಎಷ್ಟು ಡಿವೈಸ್ ಆದ್ರಿ ಇಲ್ಲಿಗ? 80% ಮತ್ತು 20% ಡಿವೈಸೇಷನ್ ಮಾಡಿದ್ರಿ. ಯಾರ್ರಿ? ವರ್ಲ್ಡ್ ಬ್ಯಾಂಕ್ ನಡ್ ಸೇರಿ. ಈಗ ಬಾಳ ಕಾಲದ ನಮ್ಮ ಮಕ್ಕಳಾರ, ಯಾಕಪ್ಪ ಅಂದ್ರೆ ನೋಡ್ರಿ ಎಂತ ಮೋಸ ಇದು. ನಮ್ ನದಿ ನೀರೇ ನಮಗ್ ಬಿಡಾಕಿಲ್ಲ ನೋಡ್ರಿ, ನೀವು ಬರೀ 20%. ಮತ್ತೆ ಅದ್ರಾಗ ನಾವು ಹೆಂಗ್ ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರ, ಹರಿತಕ್ಕಂತ ನೀರ್ ಇರ್ತಾವಲ್ರಿ ಅವನ್ನ ತಡಿಬಾರ್ದಂತ್ರಿ. ಹೌದಾ, ಬಟ್ ನೀವು ಡ್ಯಾಮ್ ಮಾಡ್ಕೇರಿ, ನೀವು ಕರೆಂಟ್ ಉತ್ಪಾದನೆ ಮಾಡ್ರಿ, ಅದ್ ಹೆಂಗಿರ್ಬೇಕಪ್ಪ ಅಂದ್ರ ನೀವ್ ಹರಿತಾ ಇರ್ಬೇಕು ಯಾವಾಗ್ಲು. ಒಟ್ಟು ನೀವೇನ್ ಮಾಡ್ಬೋದ್ರಿ? ನೀರ್ನ ಸ್ಟಾಕ್ ಮಾಡ್ಬಾರ್ದು ಅಂತ ಹೇಳಿದ್ರ. ಬಟ್ ಇವಾಗ ಏನಾಯ್ತಪ್ಪ ಅಂದ್ರೆ, ಆಪರೇಷನ್ ಸಿಂಧೂರ್ ಆಗಿದ್ರಿಂದ ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ಸ್ಥಗಿತಗೊಳಿಸಿದ್ದಾರೆ. ನಾನು ಹೇಳಿದ್ದು ಸ್ಥಗಿತ, ಹೌದಾ, ಕ್ಲೋಸ್ ಮಾಡಿಲ್ರಿ. ಹೌದಾ, ಇದನ್ನ ಎಂಡ್ ಮಾಡಿಲ್ಲ, ಸ್ಥಗಿತಗೊಳಿಸಿದ್ದಾರೆ ತಾತ್ಕಾಲಿಕವಾಗಿ. ಇದರಿಂದ ಏನಾಗತ್ರಿ, ಇವ್ರಿಗೆ ನೀರು ಕಡಿಮೆ ಆದವು, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಏನಾಯ್ತ್ರಿ, ಐ ಆಯ್ತು ಇದರಿಂದ. ಇದು ನೋಡ್ರಿ 1960 ವರ್ಲ್ಡ್ ಬ್ಯಾಂಕ್ ಹೆಂಗ ನಮ್ಮ ಮ್ಯಾಗ ಈ ತರ ಮಾಡಿತ್ತು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಈ ರೀತಿ ನೀವೇನ್ ಮಾಡ್ಕೋಬೇಕು ತಿಳ್ಕೊಬೇಕು. ನೋಡ್ರಿ ನಾ ಇಲ್ಲಿ CJI ಅಂತ ಬರ್ದೇನ್ರಿ, ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಕ್ವಶನ್ ಆಗ್ಬೋದು. ಮೊನ್ನೆ ಆಪರೇಷನ್ ಸಿಂಧೂರ್ ಆಗೈತಿ, ಅದ್ರಾಗ 1960 ಇಂಡಸ್ ವಾಟರ್ ಟ್ರೀಟಿ. ಹೌದಾ, ಇದಕ್ಕೆಲ್ಲ ಲಿಂಕ್ ಐತಿ. ಪ್ರಸ್ತುತ ದಿನಮಾನಗಳಲ್ಲಿ ಅದೆಲ್ಲ ದಿನಾ ಅವ್ರು ಪಾಕಿಸ್ತಾನದವ್ರು 2 ಕೈಲೆ ಮಾಡಾಕ್ ಕುಂತಾರ, ನಮಗೆ ನೀರ್ ಬಿಡ್ರು ಅಂತ. ಯಾಕಪ್ಪ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕರ್ಮ ನೋಡ್ರಿ ಹೆಂಗೈತಿ. 80% 20% ನಾವ್ ಇಷ್ಟನ ಸುಮ್ಕಿದ್ವಿ. ಹೌದಾ, ಅದಕ್ಕೆ ಹೇಳ್ತಾರ ಕಾಲಾಯ ತಸ್ಮೈ ನಮಃ ಅಂತ, ಸಮ ಎಲ್ಲರಿಗೂ ಬರ್ತದಪ್ಪ ಅಂತ. ಇದಕ್ಕೆ ನೋಡ್ರಿ ಇವಾಗ ಏನಾಯ್ತ್ರಿ, ಸತ್ಯಂ ಶಿವಂ ಸುಂದರಂ, ಸತ್ಯ ಯಾವಾಗ ಜಯಿಸ್ತೈತೆ ಅಂತ ಅದ್ರಂಗೈತಿ. ಈಗ ಏನಾಯ್ತ್ರಿ, ನಮೀಗ ನಾವ್ ಅದನ್ನ ಹೋಲ್ಡ್ ಮಾಡೋದಕ್ಕೆ ನಮಗೀಗ 80% ನೀರ್ ಅಲ್ರಿ, ನಾವು 100% ನೀರ್ ತಗೊಂಡ್ರೆ ಯಾರೋ ಬಂದು ಕುಯ್ಯ ಅನ್ಲಕ್ ಇಟ್ಟಾನಲ್ಲ. ವರ್ಲ್ಡ್ ಬ್ಯಾಂಕ್ ಆಗಿರೋದು, IMF ಆಗಿರೋದು, ಮುಂದೊಂದಾಗಿರ್ಬೋದು. ಹೌದಾ, ಇಂಡಿಯಾ ಮ್ಯಾಟರ್. ಓಕೆನಾ, ಅರ್ಥ ಆಯ್ತಲ್ರಿ? ಹೆಂಗ ರಿಲೆವೆಂಟ್ ಆಗಿ ಕ್ವಶನ್ಗಳು ಬರ್ತಾವ ಅಂದ್ರೆ ಹಿಂಗ್ ರಿಲೆವೆಂಟ್ ಆಗಿ ಕ್ವಶನ್ಗಳು ಬರ್ತಾವ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಅರ್ಥ ಆಯ್ತಲ್ರಿ? ವರ್ಲ್ಡ್ ಬ್ಯಾಂಕ್ ಅಂತಂದ್ರ ಇರುವಾಗ ಬಹಳ ಅದ್ಭುತವಾದ ಡಿಸ್ಕಷನ್ಗಳಾಗ್ಯಾವ. ಒಂದು ಯಾವ ರೀತಿ ನಾವು IMF ವರ್ಲ್ಡ್ ಬ್ಯಾಂಕ್ ಹೆಂಗ್ ಆಗುತ್ತಾ, ಹೌದಾ, ಆಮೇಲೆ ಏನೇನ್ ಫ್ಯಾಕ್ಚುವಲ್ ಅದಾವ. ಹೌದಾ, ನಾನು ಎಷ್ಟು ಸಲ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೂ ಏನಾಗುತ್ತೆ, ಒಂದಿಷ್ಟು ಡೆಪ್ಟ್ ಹೋಗ್ಬಿಡ್ತದೆ. ಯಾಕಂದ್ರೆ ವಿಷಯಗಳು ಇಂಟರ್ಲಿಂಕ್ ಬಂದಂಗೆಲ್ಲ ಏನಾಗುತ್ತೆ, ಈ ರೀತಿ ಆಗ್ಬಿಡ್ತಾವ. ನೋಡ್ರಿ ಇಂಡಸ್ ವಾಟರ್ ಟ್ರೀಟಿ, ಸುಮ್ಮನೆ ಜಸ್ಟ್ ಸಿಂಪಲ್ ಒಳಗಡೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನಾವೇನ್ ಡಿಸ್ಕಷನ್ ಮಾಡಿದ್ವಿ. ಇದನ್ನ ಯಾರು ಸೈನ್ ಹಾಕಿದ್ರು? ಪಾಕಿಸ್ತಾನ, ಇಂಡಿಯಾ. ಎಷ್ಟಾಗ 1960 ಇಲ್ಲಿ ನೋಡ್ರಿ ಇಂಡಸ್, ಜೀಲಂ, ರಾವಿ, ಸಟ್ಲೇಜ್, ಬಿಯಾಸ್ ಯಾವ ಎಷ್ಟು ಪರ್ಸೆಂಟ್ ಎಕಡೆ ಡಿವೈಡ್ ಆಗಿದ್ವು. ಹೌದು, ಎಷ್ಟು ಪರ್ಸೆಂಟ್ ನೀರ್ ಆಗಿತ್ತು. ಹೌದಾ, ಹೈಡ್ರೋ ಪವರ್ ಪ್ಲಾಂಟ್ಸ್ ನ ಹೆಂಗ ಒಂದು ಹರಿತಕ್ಕಂಥ ನೀರ್ ನಡುವೆನೆ ಮಾಡ್ಬೇಕಂತ ಇವರೆಲ್ಲ ಎಷ್ಟೆಲ್ಲ ಮಾತಾಡಿದ್ರು. ಹೌದಾ, ಇವಾಗ ಏನಾಗೈತಿ, ಇಲ್ಲಿ ಬಂದೈತಿ. ಇದು ಬಹಳ ಮ್ಯಾಟರ್. ಅರ್ಥ ಆಯ್ತು ನೋಡ್ರಿ, ಅಷ್ಟು ಕಂಪ್ಲೀಟ್ ಆಯ್ತಲ್ಲ ವರ್ಲ್ಡ್ ಬ್ಯಾಂಕ್. ಓಕೆನಾ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ಮತ್ತೆ ನಿಮಗೆ PC ಉಪಯುಕ್ತವಾಗಿರ್ತಕ್ಕಂಥ ಕ್ಲಾಸ್ ನ ತಗೊಂಡ್ಬರ್ತೀನಿ. ನೆಕ್ಸ್ಟ್ ಇವನ್ನೆಲ್ಲ ಕಂಟಿನ್ಯೂ ಮಾಡಿ ಮುಗಿಸ್ಕೊಡ್ತೇನೆ. ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ಎಷ್ಟು ಇವದವಳ್ರಿ, ಅಂದ್ರೆ ಆರ್ಗನೈಸೇಷನ್ಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಆಮೇಲೆ ಮಿಲಿಟರಿ ಒಂದಿಷ್ಟು ಇವು ಬರ್ತಾವ್ರಿ, ಸಂಘಟನೆಗಳು ಬರ್ತಾವ. ಮಿಲಿಟರಿ ಸಂಘಟನೆಗಳಪ್ಪ ಅಂತಂದ್ರೆ ಮೊನ್ನೆ ಏನಾಯ್ತ್ರಿ, ನ್ಯಾಟೋ ಸಮಿಟ್ ಆಯ್ತ್ರಿ, ಎಲ್ಲಿ ರೀ, ಟರ್ಕಿ ಒಳಗಡೆ. ಹೌದಾ, ಅದನ್ನ ಸಂಬಂಧ ಹೇಳತ್ 1949 ಬರ್ತೈತ್ರಿ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೀವು ಬಿಟ್ಬಿಡ್ರಿ, ಚಿಂತೆ ಬಿಟ್ಬಿಡ್ರಿ, ಔಟ್ ಸ್ಟ್ಯಾಂಡಿಂಗ್ ಆಗಿ ಹೇಳ್ಕೊಡ್ತೀನಿ ಪಕ್ಕ. ಅದ್ರೆ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ರೀ, ಹೆಂಗ್ ಬಿಟ್ಟೆ ನಾನು. ಓಕೆನಾ, ವರ್ಲ್ಡ್ ಬ್ಯಾಂಕ್ ಅರ್ಥ ಆಯ್ತಣ್ಣ? ಇದಾಗ ನೋಡ್ರಿ, ಏನ್ ಅರ್ಥ ಆಗಿಲ್ಲಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಕ್ ಸಾಧ್ಯ ಆಗಿರ್ಬೇಕು. ಮತ್ತೆ
ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸು, ಹೌದಾ, ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಪಿ ಸಿ ಓದಾಕ್ ಕುಂತಾರ ನೋಡ್ರಿ, ಅವ್ರಿಗೆ ಇದು ಡೆಫಿನೆಟ್ಲಿ ಶೇರ್ ಮಾಡ್ರಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ಸ್. ಆಮೇಲೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ, ಹೌದಾ. ಫ್ರೀ ಇರ್ತದ್ರಿ ಓಟು, ಹೌದಾ. ನಿಮ್ಗೆ ಏನ್ ಬೇಕಾದ್ರಿ ಎಲ್ಲಾನು ಮಾಡಿಕೊಡೋಕೆ ಸಿದ್ಧ. ಬಟ್ ನೀವೇನ್ ಮಾಡ್ಬೇಕು, ಇಂಟ್ರಾಕ್ಷನ್ಗಳು ಇರ್ಬೇಕು. ನಮಗೆ ಫೀಡ್ಬ್ಯಾಕ್ ಬೇಕ್ರಿ ನಮಗೆ, ಓಕೆನಾ. ಫೀಡ್ ಬ್ಯಾಕ್ ಬೇಕು ನಮಗೆ. ಕಮ್ಯುನಿಕೇಶನ್ ಒಳಗಡೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅಂತಾರಪ್ಪ ಅಂತಂದ್ರೆ ಫೀಡ್ಬ್ಯಾಕ್ ಅಂತಾರೆ. ಈ ರೀತಿ ಇರ್ತಾವ್ರಿ. ಅರ್ಥ ಆಯ್ತಲ್ಲ ಇವಾಗ? ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.